ಕಲ್ಯಾಣ ಕರ್ನಾಟಕ ಲೋಕೋಪಯೋಗಿ ನೌಕರರ ಸಂಘ ಕಲಬುರಗಿ ವತಿಯಿಂದ ವಿಶ್ವಗುರು ಬಸವಣ್ಣ ಜಯಂತಿ ಉತ್ಸವ ಅಂಗವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಸಹಯೋಗದೊಂದಿಗೆ ಅನ್ನದಾಸೋಹ ಮತ್ತು ಬರೋಕೋ ಹಾಸ್ಪಿಟಲ್ ರವರ ಸಂಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಅಧ್ಯಕ್ಷತೆಯನ್ನು ಜಗನ್ನಾಥ್ ಹಾಲಿಂಗೆ, ಮುಖ್ಯ ಇಂಜಿನಿಯರ್ ಅಮೀನ್ ಮುಕ್ತಾರ್ ಅಹಮದ್, ಅಧೀಕ್ಷಕ ಅಭಿಯಂತರರು ಸುರೇಶ್ ಶರ್ಮಾ, ಅಧೀಕ್ಷಕ ಅಭಿಯಂತರರು ಸೂರ್ಯಕಾಂತ್ ಕಾರ್ಬಾರಿ, ಕಾರ್ಯನಿರ್ವಾಹಕ ಅಭಿಯಂತರರು ಶಿವಶರಣಪ್ಪ ಪಟ್ಟಣ ಶೆಟ್ಟಿ ಹಾಗೂ ಅನೇಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಅನೇಕ ಬಸವಾಭಿಮಾನಿಗಳು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಇದು ಒಂದು ಕಿರು ಕಾರ್ಯಕ್ರಮ ಇಲ್ಲಿ ನಮ್ಮ SVP ವೃತ್ತದಲ್ಲಿ ನೆರವೇರಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕ, ನೆಚ್ಚಿನ ನಮ್ಮ ಅಧಿಕಾರಿ ಮಾನ್ಯ ಜಗನ್ನಾಥ್ ಹಾಲಂಗೆ ಸಾಹೇಬರು, ಮುಖ್ಯ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಕಲಬುರಗಿ, ಇವರ ನೇತೃತ್ವದಲ್ಲಿ ಇದು ಒಂದು ಸುಂದರ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಮೊಟ್ಟ ಮೊದಲಿಗೆ ನಾನು ಹಾಲಂಗೆ ಸರ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಇಷ್ಟೊಂದು ಭಾಳ ಸುಂದರವಾದ ಕಾರ್ಯಕ್ರಮ ಆಯೋಜಿಸಿರುತ್ತಾರೆ. ಭಾಳ ಅವರಿಗೆ ಅಪಾರವಾದ ಗೌರವದಿಂದ ಅವರಿಗೆ ನಾನು ಧನ್ಯವಾದ ಸಲ್ಲಿಸಿದಾಗೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೆ ಕರೆಸಿ ಮತ್ತು ಇದು ಕಾರ್ಯಕ್ರಮ ನೇತೃತ್ವ ವಹಿಸಿ ಇದು ಒಳ್ಳೆ ಸುಂದರ ಕಾರ್ಯಕ್ರಮ ಮತ್ತು ನಮ್ಮದು ವಿಶ್ವಗುರು ಮತ್ತು ಈ ನಾಡಿನ ಸಾಂಸ್ಕೃತಿಕ ನಾಯಕರು ವಿಶ್ವಗುರು ಗುರು ಬಸವಣ್ಣನವರ ಜಯಂತಿಯ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇದು ಕಾರ್ಯಕ್ರಮ ಮತ್ತು ಇದು ಅನ್ನದಾನ ಮತ್ತು ಅವ್ರದ್ದು ಪುತ್ಲಿಗೆ ಸನ್ಮಾನ ಇದು ಎಲ್ಲ ಆಯೋಜಿಸಿದ್ದಕ್ಕೆ ಮಾನ್ಯ ಮುಖ್ಯ ಅಭಿಯಂತರರಿಗೆ, ನಮ್ಮ ಲೋಕೋಪಯೋಗಿ ಮತ್ತೆ ಎಲ್ಲ ಸಿಬ್ಬಂದಿಯವರಿಗೆ ಹಾಗೂ ಇಲ್ಲಿ ಹೆಚ್ಚು ಕಡಿಮೆ 3,000ಕ್ಕಿಂತ ಹೆಚ್ಚು ಜನರಿಗೆ ಕಣ್ಣಿನ ತಪಾಸಣೆಗೆ ಉಚಿತವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು ಈ ವೇದಿಕೆ ಮುಖಾಂತರ ಈ ಗುಲ್ಬರ್ಗದ ಎಲ್ಲ ನಮ್ಮ ಬಾಂಧವರಿಗೆ ಜನರಿಗೆ ವಿನಂತಿ ಮಾಡ್ಕೋತೀನಿ, ಅದ್ರದ್ದು ಸದುಪಯೋಗ ಮಾಡಬೇಕು. ಕಣ್ಣಿನ ತಪಾಸಣೆಗೆ ಉಚಿತ ಕಾರ್ಯಕ್ರಮಕ್ಕೆ ಅದು ಸದುಪಯೋಗ ಮಾಡಿಕೊಂಡು ಅದರದ್ದು ಉಪಯೋಗ ಮಾಡ್ಕೋಬೇಕಂತ ವಿನಂತಿಸಿರುತ್ತೇನೆ. ಆ ಉಚಿತ ಕಾರ್ಯಕ್ರಮದಾಗ ನಾನು ನನ್ನ ಕಣ್ಣಿನ ತಪಾಸಣೆ ಮಾಡಿ ಇವತ್ತು ನಾನು 47 ವರ್ಷ ಅದ ಎಲ್ಲಿ ತನಕ ನಾನು ತಪಾಸಣೆ ಮಾಡಲಿರಲಿಲ್ಲ. ಇವತ್ತು ಮಾಡಿದ್ದಕ್ಕೆ ನನಗೆ ಇವತ್ತು ಗೊತ್ತಾಯಿತು. ನನಗೆ ಕಣ್ಣಿಗೆ ಓದೋದು ಚಶ್ಮಾ ಏನಿದೆ ಕಣ್ಣಿಗೆ ಕ್ಲಾಸ್ ಅದು +1 ಅದು ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಬಸವಣ್ಣನವರ ಜಯಂತಿ ನಿಮಿತ್ತದಾಗ ನನಗೆ ಕಣ್ಣು ಬಂದಿದ್ದಕ್ಕೆ ಅದು ನನಗೆ ಬಹಳ ಧನ್ಯವಾದ ಮತ್ತು ಸಾಗರ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಮತ್ತು ಈ ಎಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಬಹಳಷ್ಟು ಮಾತಾಡೋಕ್ಕೆ ನನಗೆ ಇವತ್ತು ಸಮಯನೂ ಇಲ್ಲ ಮತ್ತು ಇದು ವೇದಿಕೆನೂ ಇಲ್ಲ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮತ್ತು ಹಾಲಂಗೆ ಸರ್ ಅವರಿಗೆ ಮತ್ತು ಇಡೀ ನಮ್ಮ ಲೋಕೋಪಯೋಗಿ ಇಲಾಖೆಗೆ ಸಿಬ್ಬಂದಿಯವರಿಗೆ, ಅಧಿಕಾರಿಗಳಿಗೆ ಶುಭಾಶಯಗಳು ಕೇಳುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವಣ್ಣ. ಸರಿ ಮಾತಾಡಿಸಿಲ್ಲ ಕಾರ್ಯಕ್ರಮದ ಅಧ್ಯಕ್ಷ ಜಗನ್ನಾಥ್ ಸಾಹೇಬರು 2 ಮಾತಾಡಬೇಕಾಗಿ ಕೇಳ್ಕೊತೇನೆ. ಎಲ್ಲರಿಗೂ
ಶ್ರೀ ಬಸವೇಶ್ವರರ ಜಯಂತಿಯ ಹಾರ್ದಿಕ ಶುಭಾಶಯ ಹೇಳ್ತಾ ಈ ಒಂದು ಶುಭ ಸಮಾರಂಭದಲ್ಲಿ ಬಸವೇಶ್ವರ ಜಯಂತಿ ಅಂಗವಾಗಿ ಲೋಕೋಪಯೋಗಿ ಭವನದ ಎಲ್ಲ ಸಿಬ್ಬಂದಿಗಳು ಸೇರಿ ಈ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದು ಬಹಳ ಉಪಯುಕ್ತ ಕಾರ್ಯಕ್ರಮ. ದಾನಗಳಲ್ಲಿ ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ಅನ್ನೋದನ್ನು ಬಸವೇಶ್ವರರ ಒಂದು ಜಯಂತಿಯ ದಿವಸ ನೀವೆಲ್ಲ ಲೋಕೋಪಯೋಗಿ ಭವನದ ಎಲ್ಲ ಸಿಬ್ಬಂದಿಯವರನ್ನು ತೋರಿಸಬೇಕು. ಹಸಿದವರಿಗೆ ಮತ್ತು ಅನ್ನದ ಜೊತೆ ಮಜ್ಜಿಗೆ ಯಾವುದು ಎಲ್ಲ ಇದೆ ಅದನ್ನು ಎಲ್ಲರೂ ಶರಣರ ಒಂದು ಕಾಯಕ ದಾಸೋಹ ಏನಿತ್ತು ಅದೇ ರೀತಿಯಲ್ಲಿ ಇವತ್ತು ಇದು ಕಾಯಕ ದಾಸೋಹವನ್ನು ನಡೆಸಲಾಗಿದೆ. ಈ ಎಲ್ಲರೂ ಭಾಗವಹಿಸಿ ಈ ದಾಸೋಹದ ಒಂದು ಪ್ರಸಾದ ನಾವು ಪ್ರಸಾದ ಅಂತೇಳಿ ಕರಿತೀವಿ. ಪ್ರಸಾದವನ್ನು ಸ್ವೀಕರಿಸಿ ಈ ಲೋಕೋಪಯೋಗಿ ಇಲಾಖೆ ಭವನದ ಎಲ್ಲ ಸಿಬ್ಬಂದಿಗಳು ಎಲ್ಲಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಸಮಾರಂಭ ಹೀಗೆ ಮುಂದುವರಿಸ್ಕೊಂಡು ಹೋಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಬಸವೇಶ್ವರ ಜಯಂತಿಯ ಬಗ್ಗೆ ಎರಡು ನುಡಿಗಳನ್ನು ನಡೆದಂಥ ತಾಲಿಗೆ ಸಾಹೇಬರಿಗೆ ಧನ್ಯವಾದಗಳು. ಅದೇ ರೀತಿ ಶ್ರೀ ಸುರೇಶ್ ಶರ್ಮಾ ಸಾಹೇಬರು ಕೂಡ ಬಸವೇಶ್ವರ ಜಯಂತ್ಯೋತ್ಸವ ಕುರಿತು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇಂದು ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ನಮ್ಮ ಲೋಕೋಪಯೋಗಿ ಭವನ ವತಿಯಿಂದ ಆಚರಿಸಲಾಗಿದೆ. ಅದೇ ರೀತಿಯಾಗಿ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಕಣ್ಣಿನ ಒಂದು ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದು ಸಾಕಷ್ಟು ಜನರು ಏನಪ್ಪ ಅಂದ್ರೆ ಕಣ್ಣಿನ ಶಿಬಿರದ ಏನಪ್ಪ ಅಂದ್ರೆ ಉಪಯೋಗ ತಗೊಂಡಿದ್ದಾರೆ. ಅದೇ ರೀತಿ ಬಸವಣ್ಣನ ವಚನಗಳನ್ನು ನಿಮ್ಮ ಜೀವನ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಅದ. ಬಸವಣ್ಣ ಏನ್ ಹೇಳಿದಾರ ತಮ್ಮ ವಚನದಲ್ಲಿ, ಇವ ನಾರವ ಅನ್ನೋದಿಲ್ಲ, ಇವ ನಮ್ಮವ ಅನ್ನೋದಿಲ್ಲ ಅಂತ ಒಂದು ಒಳ್ಳೆ ಸಂದೇಶ ನೀಡಿದ್ರೆ ಅವು ನಿಮ್ಮ ಜೀವನ ಅಳಿಸ್ಕೊಟ್ರಪ್ಪ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಏನಪ್ಪ ಒಂದು ಶುಭಾಶಯ ಕೊಡ್ತೇನೆ. ಎಲ್ಲರಿಗೂ ಶರಣವರು ಶರಣಾರ್ಥಿಗಳು. ಬಸವೇಶ್ವರ ಜಯಂತಿಯ ಅಂಗವಾಗಿ ತಮ್ಮ ಶುಭ ಹಾರೈಕೆ ಶ್ರೀ ಸುರೇಶ್ ಶರ್ಮಾಜಿ ಸರ್ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಅದೇ ಬುಟ್ಟಿಡು ಸರ್. ಇದು 12ನೇ ಶತಮಾನದ ಕಲ್ಯಾಣದ ಬಸವಣ್ಣನವರ 891ನೇ ಪುಣ್ಯ ಜಯಂತಿ ಆಚರಣೆಯನ್ನು ಅಧಿಕಾರಿಗಳು ಹಾಗೂ ಗುಲ್ಬರ್ಗ ಜಿಲ್ಲಾ ಪೀಠಗುಡಿ ಭವನದ ವತಿಯಿಂದ ಇವತ್ತು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಮೇಲಾಧಿಕಾರಿಗಳು ಬಂದು ಇದನ್ನೆಲ್ಲ ವಿಜೃಂಭಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಬಸವಣ್ಣನವರು ನಮಗೆ 12ನೇ ಶತಮಾನದಲ್ಲಿ ಕಾಯಕ ಮಾಡಬೇಕು, ಅನ್ನದಾನ ಮಾಡಬೇಕು, ಆಮೇಲೆ ಏನೇನು ಸಾಕಷ್ಟನ್ನ ಅವರೆಲ್ಲ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಆ ವಿಚಾರದಲ್ಲಿ ಇವತ್ತು ಪೀಠಗುಡಿ ಭವನದವರು ಅನ್ನದಾನ ಹಾಗೂ ಕಣ್ಣಿನ ತಪಾಸಣೆ ಶಿಬಿರವನ್ನು ಎರಡನ್ನೂ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನರು ಅದರ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರ ಜಯಂತಿ ಅಂಗವಾಗಿ ನಾವು ಲೋಕೋಪಯೋಗಿ ಇಲಾಖೆ ವತಿಯಿಂದ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಸಹಯೋಗದೊಂದಿಗೆ ನಾವು ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಅನ್ನ ಸಮರ್ಪಣೆ ಕಾರ್ಯಕ್ರಮ ಹಾಗೂ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ದೊರಕ
ಆಸ್ಪತ್ರೆಯವರ ಸಹಯೋಗದೊಂದಿಗೆ ಇಲ್ಲಿ ಆಯೋಜಿಸಿದ್ದೇವೆ. ಅದರ ಸದುಪಯೋಗವು ಈಗಾಗಲೇ ಸುಮಾರು ಒಂದು 500-600 ಜನರು ಈಗಾಗಲೇ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಅದನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ. ಆದ ಕಾರಣ ನಾನು ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಈ ತಪಾಸಣೆ ಶಿಬಿರದ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಾನು ಸಮಸ್ತ ಕರ್ನಾಟಕ ಜನತೆಗೆ ನಾನು ತಿಳಿಸುವುದೇನೆಂದರೆ ಶ್ರೀ ವಿಶ್ವಗುರು ಬಸವಣ್ಣವರ ಜಯಂತ್ಯೋತ್ಸವವಾಗಿ ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ ಜಯಂತ್ಯೋತ್ಸವ ಶುಭಾಶಯ ಹೇಳುತ್ತಾ ನನ್ನ ಹೆಸರು ಚಪ್ಪರ್ವ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಭಾರತ ದೇಶದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತಿನ ದಿನ ಲೋಕೋಪಯೋಗಿ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸಹಯೋಗದಲ್ಲಿ ಇವತ್ತು ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಕಾರ್ಯಕ್ರಮಕ್ಕೆ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಅನುಗ್ರಹ ಕಣ್ಣಿನ ಆಸ್ಪತ್ರೆ, ಭರೋಸಾ ಈ ಆಸ್ಪತ್ರೆಯ ಸಹಯೋಗದಲ್ಲಿ ನಾವು ಇವತ್ತಿನ ದಿನ ಉಚಿತ ಅನ್ನ ಸಂತರ್ಪಣಾ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡ್ಕೊಳ್ತಾ ಇದ್ದಾರೆ. ಸುಮಾರು ನಾವು ಇವತ್ತಿನ ದಿನ 2 ಕ್ವಿಂಟಾಲ್ನಷ್ಟು ಅನ್ನವನ್ನು ಸಂತರ್ಪಣೆ ಮಾಡ್ತಾ ಇದ್ದೀವಿ ಲೋಕೋಪಯೋಗಿ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪರವಾಗಿ. ಈ ಸದರಿ ಕಾರ್ಯಕ್ರಮಕ್ಕೆ ಮುಖ್ಯ ಇಂಜಿನಿಯರರು, ಅಧೀಕ್ಷಕ ಅಭಿಯಂತರರು, ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮತ್ತು ಇತರೆ ಹಂತದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ತಮ್ಮ ತನುವನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವು ಪಾಲ್ಗೊಂಡಿರ್ತಾರೆ. ಅದಕ್ಕಾಗಿ ನಾವು ಎಲ್ಲ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಎಲ್ಲ ಈ ಕಾರ್ಯಕ್ರಮದ ಭಾಗವಹಿಸಿರುವಂಥ ಎಲ್ಲ ಸಾರ್ವಜನಿಕರು, ಇತರೆ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಬಸವಣ್ಣ ಆಗಲಿ ಬರೋಕಾ ಆಸ್ಪತ್ರೆ ಹಾಗೂ ಲೋಕೋಪಯೋಗಿ ಕಾರ್ಯಕ್ರಮ ವೃತ್ತದಲ್ಲಿ ಆಚರಿಸಲಾಗಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಅಧಿಕಾರಿ ಸಿಬ್ಬಂದಿಯವರಲ್ಲಿ ಅನ್ನಸಂತರ್ಪಣಾ ಕಾರ್ಯಕ್ರಮ ಹಾಗೂ ನೇತ್ರ ತಪಾಸಣೆ, ಉಚಿತ ನೇತ್ರ ತಪಾಸಣೆಯನ್ನು ಮಾಡಿ ಕಲಬುರಗಿ ಜನತೆ ಅದರ ಸದುಪಯೋಗ ಪಡಿಸಿಕೊಳ್ಳಲು ಹೆಸರು ನಿಮ್ಮ ಹೆಸರು?